ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಲಾಂಗ್ ವೀಡಿಯೋ ಮಾಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತೇನು ವೀಡಿಯೋ ಅಂತ ಏನೂ ಪ್ಲ್ಯಾನ್ ಮಾಡಿಲ್ಲ, ಬಟ್ ಏನೇನು ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟು ಗಿಡಕ್ಕೆ ನೀರು ಹಾಕಬೇಕು. ಸೊ ಲೆಟ್ಸ್ ಗೋ. ಯಾವ ಗಿಡದಲ್ಲೂ ಹೂವೇ ಬಿಡ್ತಾ ಇಲ್ಲ. ಗೊಬ್ಬರ ಎಲ್ಲ ಹಾಕಿದ್ದೀನಿ, ಏನು ಅಂತ ಗೊತ್ತಿಲ್ಲ. ಬಟ್ ನಿಮಗೇನಾದರೂ ಟಿಪ್ಸ್ ಗೊತ್ತಿದ್ರೆ ಹೇಳಿ. ಎಸ್ಪೆಷಲಿ ದಾಸವಾಳದಲ್ಲಿ ಏನೂ ಹೂವು ಬಿಡ್ತಾ ಇಲ್ಲ. ಗ್ರಾಸರೀಸ್ ಎಲ್ಲ ಸ್ವಲ್ಪ ತಂದಿದೆ, ಅದನ್ನೆಲ್ಲ ರೀಫಿಲ್ ಮಾಡ್ಕೋತಾ ಇದ್ದೆ. ಅದಾದಮೇಲೆ ಬಾಕ್ಸ್ಗಳೆಲ್ಲ ಮಿಕ್ಸಪ್ ಆಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ಅರೇಂಜ್ ಮಾಡ್ಕೋತಾ ಇದ್ದೆ ನೀಟಾಗಿ. ಹಾಗೆ ಕೆಲವೊಂದು ಗ್ಲಾಸ್ ಜಾರ್ಸ್ನೆಲ್ಲ ವಾಶ್ ಮಾಡಿಟ್ಟಿದ್ದೆ, ಅದನ್ನು ನೀಟಾಗಿ ಎಲ್ಲ ಸೆಟ್ ಮಾಡಿಕೊಂಡೆ. ಈ ಬಾಕ್ಸ್ ಸೆಟ್ ಎಲ್ಲ ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು, ಮತ್ತು ಗ್ಲಾಸ್ ಜಾರ್ಸ್ ಕೂಡ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ನಿಮಗೇನಾದರೂ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ. ಇವಾಗ ಹಾಲ್ ಕ್ಲೀನ್ ಮಾಡೋಣ ಅಂತ ಬಂದೆ. ಆಟ ಸಾಮಾನೆಲ್ಲ ಹರಡ್ಬಿಟ್ಟಿದ್ದೆ, ಅಬಾಯಿ ಬುಕ್ಸು ಎಲ್ಲ ಕಡೆ ಇರುತ್ತೆ ಮೂಲೆಯಲ್ಲೆಲ್ಲ. ಅದನ್ನೆಲ್ಲ ನೀಟಾಗಿ ಎತ್ತಿಡಬೇಕು. ಇದು ನನ್ನ ಡೈಲಿ ರೂಟೀನು. ಎವ್ರಿ ಡೇ ಅವ್ನು ಸ್ಕೂಲ್ಗೆ ಹೋದ್ಮೇಲೆ ಇದನ್ನೆಲ್ಲ ಎತ್ತಿಡ್ತೀನಿ, ಮತ್ತು ಅವ್ನು ಬಂದಮೇಲೆ ಮತ್ತೆ ಎಲ್ಲ ಹರಡ್ತಾನೆ. ಸಮ್ಟೈಮ್ಸ್ ನೀರು ಹಾಲು ಎಲ್ಲ ಚೆಲ್ಬಿಟ್ಟಿರ್ತಾನೆ, ಅದನ್ನೆಲ್ಲ ಕ್ಲೀನಾಗಿ ವೈಪ್ ಮಾಡ್ಕೊಬೇಕು, ಇಲ್ಲಾಂದರೆ ಇರುವೆ ಬಂದುಬಿಡುತ್ತೆ. ಸೊ ಇಷ್ಟು ಪಾತ್ರೆ ಇದೆ, ಈ ಪಾತ್ರೆ ಎಲ್ಲ ವಾಶ್ ಮಾಡಿ ಮತ್ತೆ ಸಿಗೋಣ. ಪಾತ್ರೆ ಎಲ್ಲ ವಾಶ್ ಮಾಡಾಯಿತು. ಇವಾಗ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ. ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೆಟ್ಟದ ನೆಲ್ಲಿಕಾಯಿ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ 2. ಆಮೇಲೆ ಕರ್ಬೇವಿನ ಸೊಪ್ಪು, ಸ್ವಲ್ಪ ಶುಂಠಿ, ಮತ್ತು ಒಂದೆರಡು ಕಾಳು ಮೆಣಸು, ಸ್ವಲ್ಪ ಜೀರಿಗೆ, ಉಪ್ಪು ಹಾಕ್ಕೊಂಡು ಬ್ಲೆಂಡ್ ಮಾಡಿಕೊಂಡ್ರೆ ಜ್ಯೂಸ್ ರೆಡಿ ಆಗುತ್ತೆ. ಅದನ್ನು ಸೋಸ್ಕೊಂಡು ಕುಡಿಬೇಕು, ಆವಾಗ ಚೆನ್ನಾಗಿರುತ್ತೆ. ಸೋಸೋಕ್ಕೆ ಇಷ್ಟ ಇಲ್ಲ ಅಂದರೆ ಹಂಗೆ ನೀವು ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನು ಒಂದಿನ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಒಂದಿನ ABC ಜ್ಯೂಸು ಮಾಡ್ಕೊಂಡು ಕುಡಿತೀನಿ. ವೀಕ್ಲಿ 4-5 ಡೇಸ್ ಆದರೂ ಮಾಡ್ಕೋತೀನಿ. ಇದರಿಂದ ಬ್ಲಡ್ ಇಂಪ್ರೂವ್ ಆಗುತ್ತೆ ABC ಜ್ಯೂಸಿಂದ. ಆಮೇಲೆ ಇದು ಹೇರ್ ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದು. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಊಟಕ್ಕೆ ಅನ್ನ ಮತ್ತು ದಾಲ್ ಇದ್ದು, ಅದಕ್ಕೆ ಏನಾದರೂ ಸೈಡ್ಸ್ ಮಾಡ್ಕೊಳ್ಳೋಣ ಅಂತ ನಾನಿಲ್ಲಿ ಜವಳಿಕಾಯಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಪಲ್ಯ. ಬರೀ ಅನ್ನ ಸಾರು ತಿನ್ನೋಕ್ಕಿಂತ ಈ ಥರ ಏನಾದರೂ ಜೊತೆಗೆ ಒಂದು ಡ್ರೈ ಪಲ್ಯ ಮಾಡ್ಕೋಬೋದು. ಜವಳಿಕಾಯಿ, ಬೆಂಡೆಕಾಯಿ, ಆ ಥರ ಇನ್ನೂ ಯಾವುದಾದ್ರೂ ಮಿಕ್ಸ್ ವೆಜಿಟೇಬಲ್ ಆ ಥರ ಎಲ್ಲ ಪಲ್ಯ ಮಾಡ್ಕೊಂಡು ತಿಂದರೆ ನಿಮಗೆ ಫೈಬರ್ ಕಂಟೆಂಟ್ ಜಾಸ್ತಿ ಸಿಗುತ್ತೆ. ಊಟ ಎಲ್ಲ ಆದಮೇಲೆ ಚಿಕ್ಕದಾಗಿ ವಾಕ್ ಮಾಡಿದೆ. ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡೋಣ, ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಯಿತು ಅಂತ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎದ್ದು ಫ್ಲೋರ್ ಮಿಲ್ಗೆ ಹೋಗಬೇಕಾಗಿತ್ತು, ಗೋಧಿ ಹಾಕಿಸ್ಬೇಕಾಗಿತ್ತು. ನಾನು ಯಾವಾಗಲೂ ಗೋಧಿನ ಅಂಗಡಿಯಿಂದ ತಂದು ಈ ಥರ ಫ್ಲೋರ್ ಮಿಲ್ ಹಾಕ್ಸ್ಕೊಂಡು ಇಟ್ಕೋತೀನಿ. ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇದೇ ಥರ ನನ್ನ ವೀಡಿಯೋಸ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.